ಸಭಾಧ್ಯಕ್ಷರ, ನಾವು ಈ ಸ್ಪೀಚ್ ಅಲ್ಲಿ ಗವರ್ನರ್ ಅವ್ರಿಗೆ ನಾವು ಬಹಳಷ್ಟು ವಿಚಾರಗಳನ್ನ ಹೇಳಿದ್ವಿ. ಸರ್, ಸೆಂಟರ್ ಇಂದ ನಮ್ಗೆ ಏನೇನ್ ಆಗ್ತಿದೆ, ಭದ್ರಾ ಮೇಲ್ದಂಡೆ ಯೋಜನೆಯಲ್ಲಿ 5300 ಕೋಟಿ ಕೊಡಿ ಅಂದ್ವಿ, ಕೊಡ್ಲಿಲ್ಲ ಸಭಾಧ್ಯಕ್ಷರೇ. ಈ ನೋವನ್ನು ನಾವೆಲ್ಲ ಹೇಳೋದು ಗವರ್ನರ್ ಮುಖಾಂತರ. ಅವ್ರ ಸ್ಪೀಚ್ ಅಲ್ಲಿ ಹೇಳಿದ್ವಿ, ನಾವೇನು ನೆಗೆಟಿವ್ ಹೇಳಿರ್ಲಿಲ್ಲ. 15th ಫೈನಾನ್ಸ್ ಕಮಿಷನ್ ಅಲ್ಲಿ ವಿಶೇಷ ಅನುದಾನ ಕೊಡಿ ಅಂತ 5495 ಕೋಟಿ ಕೇಳಿದ್ವಿ, 1 ರೂಪಾಯಿ ಕೊಡ್ಲಿಲ್ಲ ಸಭಾಧ್ಯಕ್ಷರೇ. ನಮ್ GST ದುಡ್ಡನ್ನ ನಮಗ್ ವಾಪಸ್ ಕೊಡಲ್ಲ. ಇನ್ಕಮ್ ಟ್ಯಾಕ್ಸ್ ಅಂತಾರೆ, ಸೆಸ್ ಅಂತಾರೆ, ಹೊಸ ಯೋಜನೆ ಅಂತಾರೆ, ಹೆಸರುಗಳು ಮಾತ್ರ ಬದಲಿಸ್ತಾ ಇದ್ದಾರೆ. ಇವತ್ತು 50,000ಕ್ಕೂ ಹೆಚ್ಚು ಕೋಟಿಗಳು ಏನಿದೆ, ಇವತ್ತು 1 ಲಕ್ಷ ಕೋಟಿಗೂ ಹೆಚ್ಚು ಇವತ್ತು ನಾವು ಗ್ಯಾರಂಟಿಗಳು ಖರ್ಚು ಮಾಡಿದೀವಿ. ಆದ್ರೂ ಅಭಿವೃದ್ಧಿಯ ವೇಗ ನಿಂತಿಲ್ಲ. ಅಭಿವೃದ್ಧಿಗೆ ಹಣ ಇಲ್ದಿದ್ರೆ ಪೆರಿಫೆರಲ್ ರಿಂಗ್ ರೋಡ್ ಆಗ್ತಿತ್ತಾ, ಮೆಟ್ರೋಗೆ DPR ಬರ್ತಿತ್ತಾ, ಇವತ್ತು ಗ್ಯಾರಂಟಿಗಳನ್ನ ಯಶಸ್ವಿಯಾಗಿ ಕೊಡ್ತಿದ್ವಾ, ಪ್ರಗತಿ ಪಥ ಬರ್ತಿತ್ತಾ? ಹಳ್ಳಿ ಜನಕ್ಕೆ ಇವತ್ತು ಕಾಂಗ್ರೆಸ್ ಸರ್ಕಾರ ಒಂದು ಭರವಸೆ ಮೂಡಿಸಿದೆ. ನಮಗಾಗ್ತಿರೋ ಅನ್ಯಾಯನ ನಾವು ಹೇಳ್ಕೊಂತ ಇದೀವಿ ಸಭಾಧ್ಯಕ್ಷರೇ. ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಿಗೆ 10,000 ಕೋಟಿ ಕೇಳಿದ್ರೆ ಸಾಕಷ್ಟು ದುಡ್ಡು ಕೊಡೋದೇ ಇಲ್ಲ ಸಭಾಧ್ಯಕ್ಷರೇ. ಸ್ಥಳೀಯ ಸಮಸ್ಯೆಗಳಿಗೆ 5250 ಕೋಟಿ ಕೇಳಿದ್ರೆ ಅದು ಕೊಡಲ್ಲ. ಕೇಂದ್ರ ಸರ್ಕಾರ ನಮಗ್ ಮೋಸ ಮಾಡ್ತಾನೆ ಬರ್ತಿದೆ. ನಾವು ಹೋಗಿ ದೆಹಲಿ ಅಂಗಳದಲ್ಲಿ ಕೇಳಿದ್ವಿ, ಈ ಸದನದಲ್ಲಿ ಕೇಳದೆ ಮತ್ತೆಲ್ಲಿ ಕೇಳೋ ಸಾಧ್ಯ? ನಮ್ಮ ಗವರ್ನರ್ ಸ್ಪೀಚ್ ಅಲ್ಲಿ ಇಷ್ಟೆಲ್ಲ ವಿಚಾರಗಳು ಬರ್ಕೊಟ್ಟಿದ್ವಿ ಸಭಾಧ್ಯಕ್ಷರೇ. ನಾವು ಇದನ್ನೇ ಇನ್ನೇನು ಹೇಳಿರಲ್ಲ. SC ST ಗಳಿಗೆ ಅವ್ರ ಎಂಪವರ್ಗೆ ನರೇಗಾ ಆಕ್ಟ್ ಅಲ್ಲಿ 33% ವುಮೆನ್ ಪಾರ್ಟಿಸಿಪೇಷನ್ ಇರಬೇಕು. ಇವತ್ತು ಕರ್ನಾಟಕದಲ್ಲಿ ಮೋರ್ ದೆನ್ 50% ವುಮೆನ್ ಪಾರ್ಟಿಸಿಪೇಷನ್ ಇದೆ. ಮಹಿಳಾ ಸಬಲೀಕರಣ. ಇವತ್ತೊಂದು ಹೆಣ್ಣು ಮಗು ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ನೆಮ್ಮದಿಯಾಗಿ ಹೋಗ್ತಾಳೆ, ಯಾಕೆಂದ್ರೆ ಬಸ್ ಅಲ್ಲಿ ಚಾರ್ಜ್ ಕೇಳಲ್ಲ ಸಭಾಧ್ಯಕ್ಷರೇ. ವಯಸ್ಸಿಗೆ ಬಂದಿರೋ ಮಗಳು ಯಾವ್ದೋ ಸಿಟಿಗೆ ಕೊಟ್ಟು ಮದುವೆ ಮಾಡಿದ್ರೆ ವರ್ಷಕ್ಕೊಂದ್ಸಲ ಅರ್ಶನ ಕುಂಕುಮ ಕೊಡೋಣ ಅಂದ್ರೆ ಚಾರ್ಜ್ ಕಾಸಿಲ್ಲ ಅಂತ ಹಳ್ಳಿಗಳಲ್ಲಿ ಉಳಿದೋಗೋ ಸಾವಿರಾರು ಜನ ಹೆಣ್ಣು ಮಕ್ಕಳು ಇವತ್ತು ಪ್ರತಿ ಹಬ್ಬಕ್ಕೆ ಅವ್ರ ಬಡ್ಜೆಟ್ ತಕ್ಕಂತ ಒಂದು 500 ರೂಪಾಯಿ ಸೀರೆ ತಗೊಂಡೋಗಿ ಅರ್ಶನ ಕುಂಕುಮ ಕೊಟ್ಟು ಬರ್ತಾ ಇದ್ದಾರೆ. ಆ ಹೆಣ್ಣು ಮಕ್ಕಳ ನಗುವಿಗೆ ಕಾರಣ ಆಗಿದ್ದು ನನ್ನ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಮಹಾತ್ಮ ಗಾಂಧಿ ಗುರುತಿಸಿಕೊಂಡ ನನ್ನ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಕ್ ಇಷ್ಟಪಡ್ತೀನಿ ಸಭಾಧ್ಯಕ್ಷರೇ.